ವೀಕ್ಷಕರೇ ನಮಸ್ಕಾರ. ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡವನ್ನು ಟೀಕಿಸಿದ ಆಸೀಸ್ ದಿಗ್ಗಜರು. ಇನ್ನು ವೀಕ್ಷಕರೇ, ಇವರ ಅಹಂಕಾರದ ಮಾತುಗಳನ್ನು ನೀವು ಕೇಳಿದರೆ ನಿಜವಾಗಲೂ ಶಾಕ್ ಆಗುತ್ತೀರಾ. ಹಾಗೆ ವೀಕ್ಷಕರೇ, ಇವರ ಅಹಂಕಾರದ ಮಾತುಗಳ ಬಗ್ಗೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಪಾಕ್ ಹಾಗೂ ಇಂಡಿಯಾ ನಡುವಿನ ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಒಂದು ವೇಳೆ ಭಾರತ ತಂಡವು ಗೆದ್ದು ಬೀಗುತ್ತದೆ ಅಂದರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, 2025ರ ICC ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯು ಇದೇ ಫೆಬ್ರವರಿ 19ರಂದು ಪ್ರಾರಂಭಗೊಳ್ಳಲಿದ್ದು, ಇನ್ನು ವೀಕ್ಷಕರೇ, ಭಾರತ ತಂಡವು ತನ್ನ ಮೊದಲ ಪಂದ್ಯವನ್ನು ಬಾಂಗ್ಲಾದೇಶ ವಿರುದ್ಧ ಆಡಲಿದೆ. ಅದೇ ರೀತಿಯಾಗಿ ವೀಕ್ಷಕರೇ, ದ್ವಿತೀಯ ಪಂದ್ಯವನ್ನು ಪಾಕಿಸ್ತಾನ ವಿರುದ್ಧ ಆಡಿದರೆ ಇನ್ನು ತೃತೀಯ ಪಂದ್ಯವನ್ನು ಕಿವೀಸ್ ವಿರುದ್ಧ ಆಡಲಿದೆ. ವೀಕ್ಷಕರೇ, ಈ ಮೂರು ಪಂದ್ಯಗಳು ರೋಹಿತ್ ಶರ್ಮಾ ಅವರ ಪಡೆಗೆ ಮಹತ್ವದ ಪಂದ್ಯಗಳಾಗಿವೆ. ಇನ್ನು ವೀಕ್ಷಕರೇ, ಫೆಬ್ರವರಿ 23ರಂದು ಬದ್ಧ ವೈರಿಗಳಾದ ಪಾಕಿಸ್ತಾನ ವಿರುದ್ಧ ಭಾರತ ತಂಡವು ಸೆಣಸಾಡಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಆಸ್ಟ್ರೇಲಿಯಾ ತಂಡದ ದಿಗ್ಗಜರು ಟೀಮ್ ಇಂಡಿಯಾ ತಂಡವನ್ನು ಟೀಕಿಸಿದ್ದಾರೆ. ಹೌದು, ಇವರ ಅಹಂಕಾರದ ಮಾತುಗಳು ಇದೀಗ ಭಾರತ ತಂಡದ ಅಭಿಮಾನಿಗಳು ರೊಚ್ಚಿಗೆಳ್ಳುವಂತಾಗಿದೆ. ವೀಕ್ಷಕರೇ, ಮೊದಲನೇದಾಗಿ ಮಾತನಾಡಿದ ಶೋಯಬ್ ಅಖ್ತರ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು, ಹೌದು, ಭಾರತ ತಂಡವು ಈ ಒಂದು ಟೂರ್ನಿಯಲ್ಲಿ ಗೆಲ್ಲಲು ಯೋಗ್ಯತೆ ಇಲ್ಲ ಮತ್ತು ನಮ್ಮ ಪಾಕಿಸ್ತಾನ ತಂಡದ ವಿರುದ್ಧ ಭಾರತ ತಂಡವು ಗೆದ್ದು ತೋರಿಸಲಿ. ಹೌದು, ಇದೀಗ ನಮ್ಮ ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಮತ್ತು ಟೀಮ್ ಇಂಡಿಯಾ ತಂಡವನ್ನು ಸೋಲಿಸುವುದು ಕಷ್ಟಕರವಾದದ್ದೇನಲ್ಲ. ಹೌದು, ಭಾರತ ತಂಡವನ್ನು 23 ಫೆಬ್ರವರಿಯಂದು ನಾವು ಸೋಲಿಸಲಿದ್ದೇವೆ ಎಂದು ಶೋಯಬ್ ಅಖ್ತರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಬಳಿಕ ಮಾತನಾಡಿದ ಇಂಗ್ಲೆಂಡ್ನ ದಿಗ್ಗಜನಾಗಿದ್ದ ಮಿಚೆಲ್ ವಾಗ್ನರ್ ಅವರು ಟೀಮ್ ಇಂಡಿಯಾ ತಂಡದ ಬಗ್ಗೆ ಹೇಳಿದ್ದು, ಹೌದು, ಭಾರತ ತಂಡದ ವಿರುದ್ಧ ಪಾಕಿಸ್ತಾನ ತಂಡವು ಗೆದ್ದು ಬೀಗಲಿದೆ ಮತ್ತು ಭಾರತ ತಂಡವನ್ನು ಸೋಲಿಸಲು ಪಾಕಿಸ್ತಾನ ತಂಡವೇ ಭರ್ಜರಿಯಾಗಿ ಸಿದ್ಧತೆ ವಹಿಸಿದೆ. ಹೌದು, ಪಾಕಿಸ್ತಾನ ತಂಡದ ಬ್ಯಾಟ್ಸ್ಮನ್ಗಳಾಗಿರುವ ಬಾಬರ್ ಅಜಮ್ ಹಾಗೂ ಮೊಹಮ್ಮದ್ ರಿಜ್ವಾನ್ ಅವರು ಇದೀಗ ಒಳ್ಳೆಯ ಫಾರ್ಮ್ಗೆ ಬಂದಿದ್ದಾರೆ ಮತ್ತು ಭಾರತ ತಂಡದ ವಿರುದ್ಧ ಇವರು ಪಂದ್ಯವನ್ನು ಗೆಲ್ಲಿಸಿಕೊಳ್ಳಲಿದ್ದಾರೆ ಎಂದು ನನ್ನ ಭರವಸೆ ಇದೆ ಮತ್ತು ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡವು ಹೊರಬೀಳಲಿದೆ ಎಂದು ಮಿಚೆಲ್ ವಾಗ್ನರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟರು. ಇನ್ನು ವೀಕ್ಷಕರೇ, ಈ ಅಹಂಕಾರದ ಮಾತುಗಳನ್ನು ಕೇಳಿ ಸಚಿನ್ ತೆಂಡೂಲ್ಕರ್ ಅವರು ಈ ಇಬ್ಬರು ದಿಗ್ಗಜರಿಗೆ ತಕ್ಕ ತಿರುಗೇಟು ಕೊಟ್ಟಿದ್ದಾರೆ. ಮೊದಲು ಈ ಟೂರ್ನಿಯ ಪಂದ್ಯಗಳು ಆರಂಭವಾಗಲಿ, ಅದಕ್ಕಿಂತ ಮುಂಚಿತವಾಗಿ ಭಾರತ ತಂಡ ಗೆಲ್ಲುತ್ತೆ, ಪಾಕಿಸ್ತಾನ ತಂಡವು ಗೆಲ್ಲುತ್ತೆ, ನ್ಯೂಜಿಲೆಂಡ್ ತಂಡವು ಗೆಲ್ಲುತ್ತೆ ಎಂದು ನೀವು ಅಹಂಕಾರದ ಮಾತುಗಳನ್ನು ಮಾತನಾಡಬೇಡಿ. ಹೌದು, ಈ ಒಂದು ಪಂದ್ಯಾವಳಿಯಲ್ಲಿ ನಮ್ಮ ಭಾರತ ತಂಡವೇ ಗೆದ್ದು ಬೀಗುತ್ತದೆ ಎಂದು ನಾನು ಕೂಡ ಹೇಳಬಲ್ಲೆ. ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಇನ್ನೂ ಯಾರಿಗೂ ಕೂಡ ತಿಳಿದಿಲ್ಲ. ಹೌದು, ನಮ್ಮ ತಂಡವನ್ನು ನೀವು ಟೀಕಿಸಿದರೆ ನಿಮ್ಮ ತಂಡವನ್ನು ಕೂಡ ಟೀಕಿಸಬೇಕಾಗುತ್ತದೆ. ಈಗ ಅಹಂಕಾರದ ಮಾತುಗಳನ್ನು ಮಾತನಾಡಬೇಡಿ ಎಂದು ಸಚಿನ್ ತೆಂಡೂಲ್ಕರ್ ಅವರು ಹೇಳಿಕೆ ಕೊಟ್ಟರು. ವೀಕ್ಷಕರೇ, ಈ ರೀತಿಯಾಗಿ ಮಾತನಾಡಿದ ದಿಗ್ಗಜರು ಟೀಮ್ ಇಂಡಿಯಾ ತಂಡವನ್ನು ಟೀಕಿಸಿದರು. ಇನ್ನು ಸಚಿನ್ ತೆಂಡೂಲ್ಕರ್ ಅವರು ಈ ಇಬ್ಬರು ದಿಗ್ಗಜರಿಗೆ ಮರಳಿ ಉತ್ತರ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಮ ರೀತಿಯಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.